ಜೆಡಿಎಸ್ನ ಎಂಎಲ್ಸಿ ಬಂಗಾರದಂಗಡಿಯ ಮಾಲೀಕ ಶರವಣಗೆ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ರ. ನೀನ್ ಯಾವಾಗಪ್ಪ ರಾಜೀನಾಮೆ ಕೊಡ್ತೀಯ ಎಂದ ಡಿಕೆ. ಜೆಡಿಎಸ್ನ ಎಂಎಲ್ಸಿ ಶರವಣಗೆ ಡಿಕೆ ಶಿವಕುಮಾರ್ ಗಾಳ. ನೀನ್ ಯಾವಾಗಪ್ಪ ರಾಜೀನಾಮೆ ಕೊಡ್ತೀಯ ಎಂದ ಡಿಕೆ ಶಿವಕುಮಾರ್. ಡಿಕೆ ಮಾತಿಗೆ ಸ್ಮೈಲ್ ಕೊಟ್ಟು ಸುಮ್ಮನೆ ಹೊರಟ ಶರವಣ. ಮಾಡ್ತೀನಿ ತಡಿ ಅಂತ ಹೇಳಿದ್ರು ಅಥವಾ ಕೊಡ್ತೀನಿ ಇರಿ ಅಂತ ಹೇಳಿದ್ರು ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಆಪರೇಷನ್ ಮುಂದುವರಿಸಿದ್ರ ಅಥವಾ ತಮಾಷೆಗೆ ಆಫರ್ ಕೊಟ್ರ ಡಿಕೆ ಶಿವಕುಮಾರ್. ನಿಜಕ್ಕೂ ಎಂಎಲ್ಸಿ ಶರವಣ ಜೆಡಿಎಸ್ ಬಿಡ್ತಾರ? ಕುಮಾರಣ್ಣನ ಬಿಟ್ಟು ಡಿಕೆ ಕಡೆ ಹೋಗ್ತಾರ ಶರವಣ? ಜೆಡಿಎಸ್ ಎಂಎಲ್ಸಿ ಶರವಣಗೆ ಡಿಕೆ ಶಿವಕುಮಾರ್ ಗಾಳ. ನೀನ್ ಯಾವಾಗಪ್ಪ ರಾಜೀನಾಮೆ ಕೊಡ್ತೀಯಾ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ. ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಜೆಡಿಎಸ್ನಿಂದ ಎಂಎಲ್ಸಿ. ಸೊ ಈಗ ಸ್ವಾಭಾವಿಕವಾಗಿ ನಾವು ಮಾತನಾಡೋದಾದ್ರೆ ಬಂಗಾರದ ಅಂಗಡಿಯ ವ್ಯಾಪಾರಸ್ಥರಿಗೆ ಸ್ವಲ್ಪ ವ್ಯವಹಾರಿಕ ಬುದ್ಧಿ ಜಾಸ್ತಿ. ಪ್ರತಿಯೊಂದನ್ನ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ. ಕುಮಾರಣ್ಣನ ಕಡೆಯಿಂದ 10 ರೂಪಾಯಿ ಲಾಭ ಇದ್ರೆ ಡಿಕೆ ಶಿವಕುಮಾರ್ ಇಲ್ಲ 11-12 ರೂಪಾಯಿ ಲಾಭ ಬಂದಂಗೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಕೆಲವೊಮ್ಮೆ ಬಂಗಾರದ ಅಂಗಡಿ ಮಾಲೀಕರು ವಾಲೋದುಂಟು. ಅದರಂತೆಯೇ ಎಂಎಲ್ಸಿ ಟಿ ಶರವಣ ಅವರು ವಾಲ್ತಾರ. ಇದು ತಮಾಷೆ ರೂಪದಲ್ಲಿ ಹೇಳೋದಿದ್ರು ಇದು ಪ್ರಸಕ್ತ ರಾಜಕಾರಣಕ್ಕೆ ಹೊಂದಿಕೊಳ್ಳುವಂತಹ ಮಾತೆ. ಸೊ ಒಂದು ಕಡೆ ಜಿಟಿ ದೇವೇಗೌಡರು ಜೆಡಿಎಸ್ ನನ್ನ ತಲಾಕ್ ಮಾಡೋದಕ್ಕೂ ನಿರ್ಧಾರ ಮಾಡಿಲ್ಲ, ನಿಖಾವನ್ನ ಹಂಗೆ ಮುಂದುವರಿಸ್ಕೊಂಡು ಹೋಗೋಣ ಅದು ಯೋಚನೆ ಮಾಡಿಲ್ಲ. ಜಿಟಿ ದೇವೇಗೌಡರು ಸಕ್ರಿಯ ನಾಯಕರ ಅಲ್ಲ, ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ರಲ್ಲ, ಯಾಕೆ ಅವರು ಆಕ್ಟಿವ್ ಆಗಿಲ್ಲ? ಅದಕ್ಕೆ ಉತ್ತರ ಇನ್ನೂ ಜಿಟಿ ದೇವೇಗೌಡರೇ ಕೊಟ್ಟಿಲ್ಲ. ಜಿಟಿ ದೇವೇಗೌಡರು ಬಾಯಿ ತೆರೆದ್ರೆ ತಂದೆ ಕುಮಾರಸ್ವಾಮಿಯ ಬಗ್ಗೆ ಮಾತನಾಡ್ತಾರೆ, ತಂದೆ ಕೇಳಿದ್ರೆ ಮಗ ನಿಖಿಲ್ ಕುಮಾರಸ್ವಾಮಿಯ ಕಾರಣವನ್ನ ಹೇಳ್ತಾರೆ. ಬೈ ಎಲೆಕ್ಷನ್ ಆಯ್ತಲ್ಲ, ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಂಡಿದ್ರು, ನಿಖಿಲ್ ಕುಮಾರಸ್ವಾಮಿಯ ಪರ ಎಷ್ಟು ಸಮಯವನ್ನ ವ್ಯರ್ಥ ಮಾಡಿ ಪ್ರಚಾರಕ್ಕೆ ಬಂದಿದ್ರು ಜಿಟಿ ದೇವೇಗೌಡರು ಅಂತ ಕೇಳಿದ್ರೆ 2:05 ಬಂದು 2:10 ಮನೆಗೆ ಹೋಗಿದ್ರು. ಖಾಲಿ 5 ನಿಮಿಷ ಪ್ರಚಾರಕ್ಕೆ ಅವರು ಬಳಸಿದ ಸಮಯ. ಅದರ ಅರ್ಥ ಜೆಡಿಎಸ್ ಪಕ್ಷ ಜಿಟಿ ದೇವೇಗೌಡರನ್ನ ಇನ್ನಿಲ್ಲದೆ ಕಾಡಿದೆ. ಹಾಗಾಗಿ ಜಿಟಿ ದೇವೇಗೌಡರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ನಮ್ಮ ನಾಯಕರು ಯಾರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಹೇಳ್ತಾ ಇದ್ರು. ಆದರೆ ಜಿಟಿ ದೇವೇಗೌಡರು ಅವ್ರನ್ನ ಹಿಡಿಯಲಾಗದ ಅಂತರದಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ. ಸೊ ಹಿಂಗೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಟಿ ಶರವಣ ಅವರ ಮೇಲೆ ನಿಗಾವನ್ನ ಇಟ್ಟು ಬಿದ್ರೆ ಬೀಳ್ಲಿ ಅಂತ ಹೇಳಿ ಒಂದು ಗಾಳನ ಹಾಕಿದ್ರು ಏನೋ ಗೊತ್ತಿಲ್ಲ. ಕನಕಪುರದ ಅಥವಾ ಸದಾಶಿವನಗರದ ರಾಜಕಾರಣಿಗಳು ಸುಮ್ಮನೆ ಲಾಭ ಇಲ್ದಲೆ ಎಂಜಲು ಕೈಯಲ್ಲೂ ಕಾಗೆ ಓಡಿಸಲ್ಲ ಅಂತ ಹೇಳ್ತಾರೆ. ಹಂಗೆ ಈ ರಾಜಕಾರಣಿಗಳ ವಿಚಾರವಾಗಿ ಲಾಭ ಇಲ್ಲದೆ ಯಾವ ಸ್ಟೇಟ್ಮೆಂಟ್ಗಳನ್ನು ಕೊಡಲಾರರು ಯಾರು? ರಾಜಕಾರಣಿಗಳು. ಸೊ ಹಿಂಗೆ ತಮಾಷೆಗೆ ಕೇಳಿದಂತಹ ಪ್ರಶ್ನೆಗೆ ಸದ್ಯದಲ್ಲೇ ಟಿ ಶರವಣ ಉತ್ತರ ಕೊಡ್ತಾರಾ? ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.